ಹೆಲೋ ಆ್ಯಂಡ್ ವೆಲ್ಕಮ್. ತುಂಬ ದಿನ ಆದಮೇಲೆ ಗಾಡಿ ಓಡ್ಸೋಕ್ಕೆ ಸಿಗ್ತಾಯಿದೆ. ಸೊ ಜಸ್ಟ್ ನೋ ಚೈನ್ ಲೋವೆಲ್ಲ ಹಾಕಿ ನಿಲ್ಲಿಸಿದ್ದೀನಿ. ಫಸ್ಟು ಪ್ಯಾಡ್ಲಾಕಿಂದ ತೆಗೆದ್ಬಿಡೋಣ. ಓಕೆ, ಹೋಗ್ತಾಯಿಲ್ಲ. ಸತತವಾದ 4 ತಿಂಗಳಿನ ನಂತರ ಗಾಡಿ ಓಡಿಸ್ತಾ ಇದ್ದೀನಿ. ಆಲ್ರೆಡಿ ಇಂಜಿನ್ ಹೀಟ್ ಆಗಿದೆ. ಹೊರಡೋಣ. ಸೊ 4 ತಿಂಗಳು ಕೆಲಸದ ಮೇಲೆ ಮಧ್ಯಪ್ರದೇಶಲ್ಲಿದ್ದೆ. ಸೊ ಎಲ್ಲ 2 ವೀಲರ್ಸಿಂದ ಡಿಸ್ಕನೆಕ್ಟ್ ಆಗಿ ಹೋಗ್ಬಿಟ್ಟಿದ್ದೆ. ಇದೊಂದು ಇವತ್ತಿಗೇಣ ಅಂತ ಜಸ್ಟ್ 1 ವೀಕ್ ಹಾಲಿಡೇ ಸಿಕ್ಕಿದೆ ಅಂತ ಬಂದಿದ್ದೀನಿ. ನಾಳೆನೂ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ವ್ಯಾಲೆಟ್ ಬಿಟ್ಟು ಬಂದಿದ್ದೀನಿ. ವಿಲ್ ಬಿ ಬ್ಯಾಕ್. ವಿ ಆರ್ ಬ್ಯಾಕ್ ಆನ್ ರೋಡ್ಸ್. ಸೊ ಇವಾಗ ನಮ್ಮ ಪ್ರಯಾಣ ಚಿಕ್ಕಮಂಗ್ಳೂರು ಕಡೆಗೆ. ಆ್ಯಕ್ಚುಲಿ ತುಂಬ ಲೇಟ್ ಆಗೋಯ್ತು. 5 o'clock ಹೊರಡಬೇಕಿತ್ತು. 5 ಜಾಸ್ತಿ ಆಗಿತ್ತು. ಆಹಾ, ಇಂಥ ಖುಷಿ ಅಂದರೆ 4 ತಿಂಗಳು ನಿಜವಾಗ್ಲೂ ಆಕ್ಸಲರೇಟರ್ ಯಾವ ಕಡೆ ಇರುತ್ತೆ, ಬ್ರೇಕ್ ಯಾವ ಕಡೆ ಇರುತ್ತೆ, ಕ್ಲಚ್ ಯಾವ ಕಡೆ ಇರುತ್ತೆ ಅಂತ ಮರ್ತೋಗಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಒಂದ್ಸತಿ ಕೂದಿದ ತಕ್ಷಣ ಫುಲ್ ಹಳೆ ಕನೆಕ್ಷನ್ ಫೀಲ್ ಆಗುತ್ತೆ. ಆದರೂ ನಮ್ಮ ಗಾಡಿನ ನಾವು ಓಡಿಸೋದ್ರಲ್ಲಿರೋ ಮಗ ಅದು ಎಷ್ಟೊಂದು ದಿನ ಆದಮೇಲೆ ಮಿಸ್ ಮಾಡಿಕೊಂಡು ಏನೋ ಒಂಥರ ಸಮಾಧಾನ. ನಮ್ಮೂರು, ಈ ಕರ್ನಾಟಕದ ಗಾಳಿ, ಆಹಾ ಎಷ್ಟು ತಂಪಾಗಿದೆ ಗುರು. ಇದು ಸಮ್ಮರಲ್ಲಿ ಎಷ್ಟು ತಂಪಾಗಿರುತ್ತೆ. ಅಲ್ಲಿ ಒಂದು ಉರಿ ಬಿಸಿಲು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗೋದಿಲ್ಲ ಬಿಸಿಲು ಹೆಂಗಿದೆ ಅಂತ. ಆದರೂ ಓಡಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಬಟ್ ಕಾರ್ನರಿಂಗಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಕಾನ್ಫಿಡೆನ್ಸ್ ಇದೆ. ಮೇ ಬಿ ಇವಾಗಿರೋ ಒಂದು 20 ಕಿಲೋಮೀಟರ್ಸಲ್ಲಿ ಬ್ಯಾಕ್ ಟು ಫ್ಯಾನ್ ಆಗ್ಬೋದು. ಮತ್ತು ಟೈರ್ ಪ್ರೆಷರ್ಸ್ ನಮ್ಗೆ ಯಾಕೋ ಕಾನ್ಫಿಡೆನ್ಸ್ ಇಲ್ಲ ಟೈರ್ ಪ್ರೆಷರ್ ಮೇಲೆ. 236 ಇಟ್ಟು ಇಟ್ಸ್ ಆಲ್ರೆಡಿ ಮಂತ್ಸ್ ಟುಗೆದರ್. ಸೊ ಟೈರ್ ಪ್ರೆಷರ್ ಡ್ರಾಪ್ ಆಗಿದ್ರೆ ಮೇ ಬಿ ಇದೇ ಥರ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ.
ಇದೊಂದು ಒಳ್ಳೆ ಸ್ಟ್ರೆಚ್ ಇತ್ತು ಗುರು. ಇದಕ್ಕೂ ಹಂಸನ ಎಡಿಗೆ ಹಾಕ್ಬಿಟ್ಟಿದ್ದಾರೆ. ನಾನು DJ ವಾಸ್ಮನು ಅಷ್ಟೇ ಚಾರ್ಜ್ ಮಾಡಿ ಒಂದು 3 ತಿಂಗಳಾಗಿತ್ತು. ನಾನು ಮಧ್ಯಪ್ರದೇಶಕ್ಕೆ ಸುಮ್ಮನೆ ಹಂಗೆ ತೊಗೊಂಡೋಗಿದ್ದೆ. ಸುಮ್ಮನೆ ಇಲ್ಲಿ ಇಡೋದ್ರ ಬದಲು ತೊಗೊಂಡೋದ್ರೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ ಅಂತ. ಅಲ್ಲೇನು ಭಾರಿ ಕಿಟ್ ಗುಡ್ಡೆ ಹಾಕಲಿಲ್ಲ ಯೂಸ್ ಮಾಡಿಕೊಂಡು. ಬಟ್ ಆದರೂ ಜನವರಿ ಎಂಡಲ್ಲಿ ಯಾವಾಗಲೂ ಒಂದ್ಸತಿ ಚಾರ್ಜ್ ಮಾಡಿದ್ದೆ. ಸೊ ಇನ್ನೂ ಹಾಫ್ ಇದೆ ಚಾರ್ಜು. ಇರೋದು ಒಂದು ಪ್ಲಸ್ ಪಾಯಿಂಟ್ ಏನೋ ಅಂದರೆ ಒಂದೇ ಒಂದು ಅಡಾಪ್ಟರ್ ಹಾಕೊಂಡ್ಬಿಟ್ರೆ ಚಾರ್ಜಿಂಗು ಮತ್ತು ಬ್ಲಾಕ್ ಅಂದರೆ ಮೈಕ್ 2 ವರ್ಕ್ ಆಗುತ್ತೆ. ಸೊ ಅಷ್ಟೊಂದೇನು ಟೆನ್ಷನ್ ಇಲ್ಲ. ಬ್ಯಾಟ್ರಿ ಬ್ಯಾಕಪ್ಪು ಅದು ಇದು ಅಂತ ಪವರ್ ಬ್ಯಾಂಕ್ನ ಪಾಕೆಟಲ್ಲಿ ಎತ್ಕೊಂಡ್ಬಿಟ್ಟು ಪಾಕೆಟಿಂದ ಒಂದು ವಯರ್ನ ತೊಗೊಂಡೋಗಿ DJ ಹಾಕೊಂಡ್ಬಿಟ್ರೆ ಆನ್ ದ ಗೋ ಚಾರ್ಜು ಆಗುತ್ತೆ, ಆನ್ ದ ಗೋ ಬ್ಲಾಗು ಆಗುತ್ತೆ. ಅದು ಆ್ಯಕ್ಚುಲಿ ನಂದೊಂದು ಮೇನ್ ರೀಸನ್ ನಾನು DJ ತಗೊಂಡಿದ್ದು. ಬೇರೆದ್ರಲ್ಲೂ ಮಾಡ್ಬೋದು, ಇಲ್ಲ ಅಂತಲ್ಲ. ಮತ್ತೆ ಏನು ಅಂದರೆ ಫೈಲ್ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಅದೆಲ್ಲ ತುಂಬ ಈಸಿ ಅನ್ನಿಸ್ತು ಇದರಲ್ಲಿ. ಸೊ ಇದಕ್ಕೆ ಜಂಪ್ ಆಗಿದ್ದೀನಿ. ನನ್ನ ಗೋಪ್ರನೂ ಇದೆ ನಮ್ಮ ಅನ್ವಿತ್ ಗೌಡ ಅವ್ರ ಹತ್ರ. ಅದನ್ನು ಯಾವಾಗಲೂ ಒಂದ್ಸತಿ ಓದಕ್ಕೆ ಕಿತ್ತಾಕೋಣ, ಟ್ರೈ ಮಾಡೋಣ. ಆ ರೋಡಲ್ಲಿ ಹೋಗ್ಬೋದಾಗಿತ್ತು, ಟೆಂಪಲ್ ತೋರಿಸ್ತಾ ಇದ್ದೆ. ಬಟ್ ನಾಳೆ ಬೇಲೂರು ಜಾತ್ರೆ ಇರೋದ್ರಿಂದ ಫುಲ್ ನೆಕ್ಸ್ಟ್ ಲೆವೆಲ್ ಇವಾಗಲಿಂದನೇ ಶುರು ಆಗೋಗ್ಬಿಟ್ಟಿದೆ ಪ್ರಿಪ್ರೇಷನ್ಸು. ಸೊ ಆ ರೋಡಲ್ಲಿ ಹೋದರೆ ನಾನು ಚಿಕ್ಕಮಂಗ್ಳೂರೇ ಮುಟ್ಬಿಡ್ಬೋದು ಈ ರೋಡಲ್ಲಿ ಹೋಗಿ. ಸೊ ಬೆಟರ್ ಈ ರೋಡ್ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದೆ. ನೋಡೋಣ, ಸಂಜೆ ಯೂಶ್ವಲಾಗಿ ಫ್ರೀ ಆಗಿರುತ್ತೆ. ಸೊ ಅಲ್ಲೇ ಹೋದ್ರೆ ಒಂದು ರೌಂಡ್ ತೋರಿಸ್ತೀನಿ ಎಷ್ಟು ಸುಂದರವಾಗಿದೆ ನಮ್ಮ ಬೇಲೂರು ಅಂತ. No wrong side overtaking. ಓ, HDFC ಬ್ಯಾಂಕ್ ಓಪನ್ ಮಾಡ್ಯಾರ ಬೇಲೂರಲ್ಲಿ. ಯೂಶಲಿ ಇಲ್ಲಿ ಪೊಲೀಸ್ ನಿಂತಿರ್ತಾರೆ. ಅದು ಏನು ಫುಲ್ ಕ್ಯಾಮಫ್ಲೇಜ್ ಆಗಿ ನಿಂತಿರ್ತಾರೆ ಅಂದರೆ, ಇಲ್ಲಿ ಮಹೇಂದ್ರ ಶೋರೂಮ್ ಇದೆ. ಮಹೇಂದ್ರ ಶೋರೂಮ್ ಮುಂದೆ ಸ್ಕಾರ್ಪಿಯೋ ಎಲ್ಲ ಬೊಲೆರೋ ಹಾಕೊಂಡು ನಿಂತಿರ್ತಾರೆ. ಸರ್ವಿಸ್ ವೆಹಿಕಲ್ ಅಂತ ಅನ್ಕೊಂಡ್ಬಿಡ್ತೀವಿ. ಹತ್ರಕ್ಕೆ ಬಂದು ನೋಡಿದ್ಮೇಲೆ ಗೊತ್ತಾಗೋದು. ಹಿಂದ್ಗಡೆ ಫೋಟೋ ಶೂಟ್ ಮಾಡ್ತಾ ಇರ್ತಾರೆ. ಯಾವ ರೇಂಜಲ್ಲಿ ಬಿಸಿ ಆಗೋಗಿದೆ ಎಬು ಈ ಬೇಸಿಗೆಗೂ ಈ ಬೈಕಿಗೂ. ಆನಂದ ಪರಮಾನಂದ ಆಗುತ್ತೆ ತೊಡೆಗಳು. ಅದೇ ಚಳಿಗಾಲದಲ್ಲಿ ಎಷ್ಟು ಚೆನ್ನಾಗಿ ಬೈಕ್ ಓಡಿಸೋಕ್ಕೆ. ಆಹಾ, ಓಹೋ, ಮಜಾ, ಸುಖ. ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸ್ ಎಲ್ಲ ಲೈಟಾಗಿ ವೈಬ್ರೇಷನ್ ಶುರುವಾಗಿದೆ. ಅದೇ ಒಂದ್ಸತಿ ಸರ್ವಿಸ್ ಆಗೋಗ್ಬಿಟ್ರೆ ನೀಟಾಗಿ ಸ್ಮೂದಾಗಿ ಓಡುತ್ತೆ, ಸ್ಮೂದಾಗಿ. ಚಿಕ್ಕಮಗಳೂರಿಗೆ ಸ್ವಾಗತ, ಸುಸ್ವಾಗತ.
ಡಿಂಗ್ 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 ಡಿಂಗ್. ಓಯ್, ಓಯ್, ಇ- ಓಯ್, 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 ಓಯ್. ಶೀಲ್ಡ್ ಹಾಕೊಳ್ಳಪ್ಪ. ಓಕೆ, ಬ್ಯಾಟ್ರಿ 10% ಅಂತ ವಾರ್ನಿಂಗ್ ಬೇರೆ ಕೊಡ್ತಾ ಇದೆ. ಹೌಸ್ ವಾ, ಈ ರೋಡ್ಗೂ ಆ ಬೆಟ್ಟದ ವ್ಯೂಗೂ ವಾ ವಾ ವಾ. ಇದು ಇನ್ನೊಂದು ಡೇಂಜರು. ಯಾವ ಯಾವ ಕೋಲ್ ಮೇಲೆ ನಮ್ಮ ಹೆಸರು ಬರೆದಿರುತ್ತೆ ಗೊತ್ತಿರಲ್ಲ. ನಮ್ಮೇಲೆ ಬಿದ್ದರೆ ಡಮಾರೆ. ಓಕೆ, ಸರ್ಕಲ್ಲೇ ಹೊಡಿಯೋಣ. ನೋಡ್ಬೇಡಮ್ಮ, ಹಂಗೆ ದೃಷ್ಟಿ ಆಗುತ್ತೆ ನಮ್ಗೆ. ನೀ ಹಂಗೆ ನೋಡಬೇಡ ನನ್ನ. ಓ ಸರಿ, ಸ್ವಲ್ಪ ಕೆಲಸ ಇದೆ, ಸಿಗೋಣ. ಇಲ್ಲಿಂದ ಹೋಗೋಕ್ಕಾಗುತ್ತೇನಾ? ಅವ್ನು ಬಂದ್ರೆ ತಾನೆ. ಸರಿಲ್ಲ, ಬಾಯ್ ಬಾಯ್ ರಕ್ಷೆ, ಸಿಗ್ತೀನಿ ನಾಳೆ.
ಸೊ ಒಡಿ ಪೆಡಲ್ ಹೊಡಿ ಪೆಡಲ್ ಹೊಡಿ. ಹಾಂ, ಆಗಲಿ 5th ಗೇರಿಗೆ ಹೋದ ಹುಡುಗ, ನಾವಿನ್ನೂ 1st ಗೇರಲ್ಲೇ ಇದ್ದೀವಿ. ಯಾವ್ದು ಗುರು ಇದು, ಊರು ತುಂಬ ಬರೀ ಸ್ಪೀಡ್ ಬ್ರೇಕರ್ ಇದಾವೆ. ಯಪ್ಪ, ಯಾವ ರೇಂಜಲ್ಲಿ ಸೆಕೆ ಆಗ್ತಿದೆ ಅಂದ್ರೆ, ಅದು ಜಾಕೆಟ್ ಬೇರೆ ಥರ್ಮಲ್ ಲೈನಿಂಗ್ ತೆಗ್ದಿಲ್ಲ. ಯಾಕಂದ್ರೆ ನಾನು ತಗೊಳ್ಳೋ ಟೈಮಲ್ಲಿ ಫುಲ್ ಫಿಟ್ ಆಯಿತು ಅಂದ್ಕೊಂಡೆ. ಒಂದು 2 ದಿನ ಆದಮೇಲೆ ಫುಲ್ಲೆಲ್ಲ ಲೂಸ್ ಆಗೋಕ್ಕೆ ಶುರು ಹೋಗ್ಬಿಡ್ತು. ಸೊ ಥರ್ಮಲ್ ಲೈನಿಂಗ್ ಬಿಚ್ಚಿಲ್ಲ. ಒಳಗೆ ಜೋಗ ಜಲಪಾತ ಹರಿತಾ ಇದೆ, ಆ ರೇಂಜಲ್ಲಿ ಸೆಕೆ ಹೊಡಿತಾ ಇದೆ. XP 95 ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಬಂದೀನಿ. ಆ XP 95 ಹಾಕೊಂಡು ಓಡಿಸೋ ಮಜಾನೇ ಬೇರೆ. ಮಜಾ ಅನ್ನೋಕ್ಕಿಂತ ಆಕ್ಚುಲ್ ರೀಸನ್ ಏನು XP 95 ಯಾಕಕ್ಕೆ ಅಂದ್ರೆ, ಸೊ ಇಂಜಿನ್ಸ್ನ ನೀಟಾಗಿ ಕ್ಯಾಲಿಬ್ರೇಟ್ ಮಾಡಿರ್ತಾರೆ. ಈ ಪಾಯಿಂಟಲ್ಲೇ ಫೈರ್ ಆಗಬೇಕು, ಈ ಸ್ಪೀಡಲ್ಲಿ ಈ ಪಾಯಿಂಟಲ್ಲೇ ಫೈರ್ ಆಗಬೇಕು ಅಂತ ನೀಟಾಗಿ ಹಾಕಿರ್ತಾರೆ. ಸೊ ಆ ಪಾಯಿಂಟ್ ಬಿಟ್ಬಿಟ್ಟು ಫೈರ್ ಆದರೆ ನಮಗೂ ಇಂಜಿನ್ ಸ್ಟಾಲ್ ಆಗ್ತಾ ಇದೆ, ಮತ್ತು ಪವರ್ ಕಮ್ಮಿ ಸಿಗ್ತಾ ಇದೆ, ಪ್ರೀ ಇಗ್ನಿಷನ್ ಅಂತ ಹೇಳ್ತೀವಿ. ಸೊ ಪ್ರೀ ಇಗ್ನಿಟ್ ಆಗೋಗ್ಬಿಟ್ರೆ ಫ್ಯೂಯಲ್ಲು. ಸೊ ಅದು ಫೀಸಿಬಲ್ ಅಲ್ಲ. ಯಾಕಂದರೆ ನಮಗೆ ಯಾವಾಗ ಬರ್ನ್ ಆಗಬೇಕು ಅವಾಗ ಬರ್ನ್ ಆಗಬೇಕು ಫ್ಯೂಯಲ್ಲು. ಸೊ ಯಾವಾಗ ಆಕ್ಟೇನ್ ನಂಬರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಪ್ರೀ ಇಗ್ನಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ XP 95 ಬಂದ್ಬಿಟ್ಟು ಪ್ರಾಪರ್ ಯಾವಾಗ ಕ್ಯಾಲಿಬ್ರೇಟ್ ಮಾಡಿರ್ತಾರೆ ಅವಾಗಲೇ ಫೈರ್ ಆಗುತ್ತೆ. ಸೊ ಅದು ಒಂದು ಕಾನ್ಸೆಪ್ಟಲ್ಲಿ XP 95 ಬೆಟರ್. ಅಂದರೆ XP 95 ಮಾತ್ರ ಅಂತ ಹೇಳ್ತಾರ. ಈಗ ಸ್ಪೀಡ್ ಪೆಟ್ರೋಲ್ ಇರ್ಬೋದು, ಇಲ್ಲ ಏನಂತಾರೆ ಅದಕ್ಕೆ ಪವರ್ ಪೆಟ್ರೋಲ್ ಅಂತಾರೆ. ಆ ಕಾನ್ಸೆಪ್ಟ್ ಎಲ್ಲ ನೋಡಿದ್ರೆ ಆ್ಯಕ್ಚುಲಿ XP 95 ಯಾಕೆ ಅಂದರೆ ನನಗೆ ಎಲ್ಲ ಕಡೆ ಸಿಗುತ್ತೆ, ಇಂಡಿಯನಲ್ಲಿ ಎಲ್ಲೋದ್ರೂ ಸಿಕ್ಕೇ ಸಿಗುತ್ತೆ. ಈಗ ಶೆಲ್ಲಲ್ಲಿ ಹಾಕ್ಸ್ಕೊಳಕ್ ಹೋದ್ರೆ ಊರು ತುಂಬ ಬರೀ ಶೆಲ್ನೇ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಆಕ್ಚುಲಿ ಏನಾಗಿತ್ತು ಅಂದ್ರೆ, ಸಂಜೆ ಹೊರಟಾಗ ಕಾರ್ನರ್ ತಗೊಳಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಟೈರ್ ಪ್ರೆಷರ್ಸ್ನ ನಾನು ನೀಟಾಗಿ ಸೆಟ್ ಮಾಡಿರಲಿಲ್ಲ. ತುಂಬ ದಿನ ಆಗಿತ್ತು. ಟೈರ್ ಪ್ರೆಷರ್ ಫುಲ್ ಡ್ರಾಪ್ ಆಗಿ ಹೋಗ್ಬಿಟ್ಟಿತ್ತು. ಯಾವ ರೇಂಜಲ್ಲಿ ಡ್ರಾಪ್ ಆಗಿತ್ತು ಅಂದರೆ, ಮುಂದ್ಗಡೆ 32 ಜಾಗದಲ್ಲಿ
12 ಇತ್ತು, ಹಿಂದ್ಗಡೆ 22 ಏನೋ ಇತ್ತು. ಸೊ ಮತ್ತು ಯೂಶಲ್ ಆಗಿ ನೈಟ್ರೋಜನ್ ಪ್ರಿಫರ್ ಮಾಡ್ತೀನಿ. ಲೋಬಿ ಮಕ್ಕಪ್ಪ ಹಾಂ ಹಾಕೋದು ಗೊತ್ತಾ ನನಗೆ. ಅದೇ ಒಳ್ಳೆ ಪ್ರೊಜೆಕ್ಟರ್ ಥರ ಐತೆ. ಫ್ಲಡ್ ಹಾಕೊಂಡು ಬಂದವನೆ. ಸೊ ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.